ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಮಾಸಫಲ ಯಾವ ರೀತಿಯ ಒಂದು ಅನುಕೂಲಗಳಿದೆ, ಅನಾನುಕೂಲಗಳಿದೆ, ಗ್ರಹಗಳ ಒಂದು ಚಲನೆ ಮತ್ತು ಬದಲಾವಣೆಯಿಂದ ಆಗುವಂತಹ ಒಂದು ಪ್ರತಿಫಲಗಳು ಒಳ್ಳೆಯ ರೀತಿ ಎಷ್ಟು ಪರ್ಸೆಂಟೇಜ್ ಇದೆ, ಕೆಟ್ಟ ರೀತಿಯಾದಂತಹ ಪರಿಣಾಮಗಳು ಯಾವ ರೀತಿ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಸೂರ್ಯ ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ಭಾಗ್ಯ ಪ್ರಯತ್ನಗಳ ವಿಚಾರದಲ್ಲಿ ಮತ್ತು ಆದಾಯಗಳು, ಅಂದರೆ ಭಾಗ್ಯ ಅಂದರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಆ ಒಂದು ಆದಾಯ ಬಂದುಬಿಡತ್ತೆ, ಸೆಟಲ್ಮೆಂಟ್ ಆಗುತ್ತೆ. ಆ ಒಂದು ಬರುವಂತಹ ಒಂದು ಆದಾಯ, ಲಾಭಾದಾಯಗಳು ನಿಮಗೆ ಬಂದರೆ ಜೀವನದಲ್ಲಿ ಒಳ್ಳೆಯ ರೀತಿಯ ಒಂದು ಪರಿಣಾಮಗಳು, ಪ್ರತಿಫಲಗಳು ಪಡೆಯುವಂತಹದ್ದಿರುತ್ತೆ. ಅಂತಹ ವಿಚಾರದಲ್ಲಿ ಅಸಫಲತೆಗಳು ಉಂಟಾಗತ್ತೆ. 16ನೇ ತಾರೀಕುವರೆಗೂ ವೈಪರೀತ್ಯ ಉಂಟಾಗುತ್ತೆ. ಯಾಕೆ ಅಂತಂದರೆ ಸೂರ್ಯ ನೀಚ ಸ್ಥಾನದಲ್ಲಿ ಸಂಚಾರ, ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರೀತಿಯ ಒಂದು ಭಾಗ್ಯ ಪ್ರಯತ್ನಗಳು ಅಂತೇಳಿ ಹೇಳ್ಬೋದು. ಯಾವುದೋ ಒಂದು ಲೈಕ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಸೆಟ್ಲ್ಮೆಂಟ್ ಆಗಿ ಇವಾಗ ಬರಬೇಕು ಅಂತಂದರೆ ಸಕಾಲಕ್ಕೆ ಬರ್ದಿರೇ ಇರುತ್ತೆ. ಯಾಕೆಂದರೆ 16ನೇ ತಾರೀಕು ಒಳಗಡೆ ನಿಮಗೆ ಭಾಳಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಆ ಕಮಿಟ್ಮೆಂಟ್ಸ್ ಪ್ರಕಾರ ನೀವು ಒಂದು ಪ್ರೋಗ್ರೆಸ್ ಮಾಡೋದು, ಜೀವನದಲ್ಲಿ ಏನೇನೋ ಪ್ಲ್ಯಾನಿಂಗ್ಸ್ ಇರುತ್ತೆ, ಅವುಗಳಿಗೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಕಾಲಕ್ಕೆ ದುಡ್ಡು ನಿಮಗೆ ಅವಣಿಸ್ಕೊಳ್ಳೋಕೆ ಬರ್ತಾ ಇರಲ್ಲ. ಆ ದುಡ್ಡನ್ನು ಪಡೆಯೋದಕ್ಕೆ ಆಗದೇ ಇರತಕ್ಕಂತಹ ದೌರ್ಭಾಗ್ಯ ಅಂತೇಳಿ ಹೇಳ್ಬೋದು. ನಿಧಾನ ಆಗ್ತಾ ಇರ್ತಕ್ಕಂತಹದ್ದು, ಡಿಲೇ ಆಗ್ತಾ ಇರ್ತಕ್ಕಂಥ, ಅದರಿಂದ ಬಹಳಷ್ಟು ತಳಮಳ, ವೈಪರೀತ್ಯ, ವ್ಯತ್ಯಯ ಇವೆಲ್ಲ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ರೀತಿ ಆಗ್ತಾ ಇರ್ತಕ್ಕಂಥ ಸೂರ್ಯನ ಒಂದು ವೈಪರೀತ್ಯ ದೋಷ, ಅಂದರೆ ನೀಚ ಪ್ರಭಾವದ ದೋಷ. ಅದಕ್ಕೋಸ್ಕರ ಸೂರ್ಯನ ಪರಿಹಾರ ಮಾಡ್ಕೊಳ್ಳಿ, ತುಂಬ ಶುಭವಾದಂತಹ ಫಲ ಸಿಗತ್ತೆ. ಅಂದರೆ ಬೆಳಗಿನ ಜಾವ ಎದ್ದು ಸೂರ್ಯ ನಮಸ್ಕಾರ ಮಾಡಿ ತುಂಬ ಉತ್ತಮವಾದಂಥ ಫಲ ಸಿಗತ್ತೆ.